ಸಾಧ್ಯತೆಗಳು ಹೆಚ್ಚಿವೆ. ಯಾಕೆಂತ ಹೇಳಿದ್ರೆ ಈಗ ಒಮ್ಮೆ ಸಿದ್ದರಾಮಯ್ಯನವರ ಮಗನನ್ನ ಪ್ರಿಯಾಂಕ್ ಖರ್ಗೆಯನ್ನ ಪರಮೇಶ್ವರ್ ಅವ್ರನ್ನ ಈ 3 ಜನವನ್ನ ನೋಡ್ಕೊಂಡ್ರು ಅಂತ ಹೇಳಿದ್ರೆ ಅವ್ರಿಗೆ ಏನ್ ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ. ಇದರ ಜೊತೆಯಲ್ಲಿ ಚರ್ಚೆಯಲ್ಲಿ ಇರ್ತಕ್ಕಂತ ಪ್ರಿಯಾ ಕೃಷ್ಣ ಇರ್ಬೋದು, ಮತ್ತೊಬ್ರು ಇರ್ಬೋದು, ಇವರೆಲ್ಲ ಅವ್ರಿಗೆ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ತನಗ್ ಕೂಡ ಪಾರ್ಟಿಗೆ ಇರ್ಬೋದು, ಮತ್ತೊಂದಕ್ಕೆ ಫಂಡಿಂಗ್ ಇದೆಲ್ಲ ಮಾಡುವಂತವ್ರು ಬೇಕು. ಈಗ ನಂದಕಿಶೋರ್ ಒಂದ್ ಪ್ರಶ್ನೆ ಏನ್ ಬಂತು ಅಂದ್ರೆ, ಈಗ ಸಿದ್ದರಾಮಯ್ಯನವರ ಮಗ DCM ಆಗ್ಲಿ ಮಿನಿಸ್ಟರ್ ಆಗ್ಲಿ ಅದನ್ನ ಮಾಡ್ಬೇಕಾ ನಾವು ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೇಳಿದಾಗ ಬೇಡ ಬೇಡ ಅಂತ ಅಪವಾದನ ಒತ್ಕೊಳ್ಳಲ್ಲ. ಇವತ್ತಿಗೆ ಮಗನ್ DCM ಮಾಡೋಕ್ಕೋಸ್ಕರ, ಮಗನನ್ನ ಮಿನಿಸ್ಟರ್ ಮಾಡೋಕ್ಕೋಸ್ಕರ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು, ಆ ಮಾತು ಉಳ್ಕೊಳ್ಳೋದು ಬೇಡ ಅಂತ ಕೂಡ ವಾದಿಸಿದ್ದಾರೆ ಎಂದಾಗ ಸಿದ್ದರಾಮಯ್ಯನವರು ತಮ್ಮ ಮಗನಿಗೆ ಪೊಸಿಷನ್ ಕೊಡಿಸೋ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರೆ ಅಂತ ತಮ್ಗನ್ಸುತ್ತಾ ಅಂತ? ಇಲ್ಲ, ಅವರು DCM ಎಲ್ಲ ಕೇಳುವ ಮಟ್ಟಕ್ಕೆ ಹೋಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಕೂಡ ಗೊತ್ತು ತನ್ನ ಮಗ ಯಾವ ಕೇಪಬಿಲಿಟಿನಲ್ಲಿ ಇದ್ದಾರೆ ಅಂತ. ಹಾಗಂತ ಹೇಳಿ ಸ್ವಜನ ಪಕ್ಷಪಾತ ಮಾಡ್ಲೇ ಇಲ್ವಾ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಅದು ಕೂಡ ಅಲ್ಲ. ಅವರ ಮೊಮ್ಮಗನನ್ನ ಕರ್ಕೊಂಡು ದಸರಾದಲ್ಲಿ ಹೋಗಿದ್ ನೋಡಿದ್ದೇವೆ. ಏನೂ ಇಲ್ಲದ ವ್ಯಕ್ತಿ ಅವರ ಜೊತೆಯಲ್ಲಿ ಪ್ರೋಟೋಕಾಲ್ ನಲ್ಲಿ ಇದ್ದದ್ದು ಅದು ಕೂಡ ನೋಡಿದ್ದೇವೆ. ಹಾಗಾಗಿ ಕೆಲವು ಅವರಲ್ಲಿ ಏನನ್ನ ಜನ ನಾರ್ಮಲ್ ಆಗಿ ಅವರು ಏಕವಚನದಲ್ಲಿ ಮಾತಾಡಿಸಿ ಈ ರೀತಿ ಮಾಡುವಾಗ ಏನೇ ತಪ್ಪು ಅಂತ ಕೇಳೋ ರೀತಿಯ ವ್ಯಕ್ತಿ ಆದ್ರಿಂದ ಕೆಲವು ವಿಷಯಗಳನ್ನ ಮಾಡ್ಕೊಳ್ತಾರೆ ಅಂತಕ್ಕಂತ ಅನ್ಸುತ್ತೆ. ಬಟ್ ಡೆಪ್ಯೂಟಿ CM ಎಲ್ಲ ಕೇಳಿ ಮಾಡುವಂತದ್ದು ನನ್ನ ಪ್ರಕಾರ ಶಿವಕುಮಾರ್ ಅವ್ರಿಗೆ ಯಾರನ್ನು ಡೆಪ್ಯೂಟಿ CM ಇಟ್ಕೊಳ್ಳುವ ಇಷ್ಟ ಏನಿಲ್ಲ. ಹಾಗಾಗಿ ಪವರ್ ಸೆಂಟರ್ ಅವ್ರ ಹತ್ರವೇ ಇರ್ಬೇಕು ಅನ್ನೋ ರೀತಿಯ ಒಂದು ಮಾಡೆಲ್ ಅನ್ನೇ ತರ್ತಾರೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ತನಗೆ ಆದಂತ ಕೆಲವು ಪ್ರೋಗ್ರಾಮ್ಸ್ ಇವೆ. ತಾನು ಹೇಗೆ ಈಗ ಎಲ್ಲರಿಗೂ ಎಲ್ಲೋ ಒಂದ್ ಜಾಗದಲ್ಲಿ ಏನು ಅಂತ ಹೇಳಿದ್ರೆ ಅಹಿಂದದ ಒಂದು ವಿಷಯ ಇರ್ಬೋದು, ಮತ್ತೊಬ್ರು ಇರ್ಬೋದು, ಇವ್ರನ್ನೆಲ್ಲ ಹೇಗ್ ಸ್ಯಾಟಿಸ್ಫೈ ಮಾಡ್ತಾರೆ, ಇದರಿಂದ ಕಾಂಗ್ರೆಸ್ಗೆ ಏನಾದ್ರೂ ತೊಂದರೆ ಆಗತ್ತಾ, ಕಾಂಗ್ರೆಸ್ನ ಅಹಿಂದ ಓಟ್ಗಳು ಬೇರೆ ಕಡೆ ಹೋಗುತ್ತಾ, ಇವೆಲ್ಲ ಮಾತಿರುವಾಗ ಎಲ್ಲರನ್ನು ನಾನು ಹೇಗೆ ಜೊತೆಲಿ ಕರ್ಕೊಂಡು ಹೋಗ್ತೇನೆ ಅನ್ನೋ ರೀತಿಯಲ್ಲಿ ನನ್ನ ಪ್ರಕಾರ ಫಸ್ಟ್ ಶಿವಕುಮಾರ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಕನ್ಸಾಲಿಡೇಟ್ ಮಾಡಿ ನಾನೇ ಹಿಂದೂಗಳ ಲೀಡರ್, ಅದಕ್ಕೆ ಬಿಜೆಪಿ ಅವ್ರು ಬೇಕಿಲ್ಲ ಅನ್ನುವ ಒಂದು ಪ್ರಯತ್ನವೇ ಹೆಚ್ಚು ಮಾಡ್ತಾರೆ ಅವರು ಅಂತ. ಬಾಕಿ ಚಿಕ್ಕ ಚಿಕ್ಕ ವಿಷಯಗಳೇನಿದೆ ಅದನ್ನ ಮಾಡ್ತಾರೆ. ಬಟ್ ಏನೇ ಇದ್ರು ಅವರಿಗೆ ಈ ಇಮೇಜ್ ಅನ್ನ ಕಾಂಗ್ರೆಸ್ ತೊಂದರೆ ಆಗತ್ತೆ ಅನ್ನೋ ಇಮೇಜ್ ಅನ್ನ ಅವ್ರು ಹೊಡಿಬೇಕು, ಅದಕ್ಕೋಸ್ಕರ ಪ್ರಯತ್ನಗಳು ಮಾಡ್ತಾರೆ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಏನಾದ್ರೂ ಬೇರೆ ಲೆವೆಲ್ ನಲ್ಲಿ ಲಾಸ್ಟ್ ಮಿನಿಟ್ ಪ್ರೆಷರ್ ಬಂದು ಏನಾದ್ರೂ ಡೆಪ್ಯೂಟಿ CM ಆದ್ರೆ ಆ ವಿಷಯಗಳಿರ್ಬಹುದೇ ವಿನಃ ಇಲ್ಲ ಅಂತ ಹೇಳಿದ್ರೆ ಅವರ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ತನ್ನ ಹತ್ರವೇ ಪವರ್ ಸೆಂಟರ್ ಇರ್ಬೇಕು ಅಂತಕ್ಕಂಥ ಒಬ್ಬ ವ್ಯಕ್ತಿತ್ವವೇ DK ಶಿವಕುಮಾರ್ ಅವರು. ಫೈನ್. ನಾನೀಗ ಮಹೇಂದ್ರ ಸರ್ ಒಂದು ಪ್ರಶ್ನೆ ಇತ್ತು. ಈಗ 34 ಜನ ಮಿನಿಸ್ಟರ್ಗಳು ಸರ್, ಸ್ಟಾರ್ಟಿಂಗಲ್ಲಿ 10 ಅಂತ ಅಂದುಕೊಳ್ಳೋಣ, ಬುಧವಾರಕ್ಕೆ ಪ್ರಮಾಣವಚನ ತೆಗೆದುಕೊಳ್ಳುವವರು ಅಥವಾ 12 ಅಂತ ಅಂದುಕೊಂಡ್ರು ಕೂಡ ಇದರಲ್ಲಿ ಬಹುತೇಕರು ಸಿದ್ದರಾಮಯ್ಯನವ್ರ ಬಣದವರೇ ಮಿನಿಸ್ಟರ್ ಇದ್ರೆ DKಶಿ ಕಂಫರ್ಟಬಲ್ ಆಗಿರ್ತಾರ ಅದರಲ್ಲಿ, ಅವ್ರಿಗೆ ಓಕೆನಾ ಅದು ಅಂತ? ಅಥವಾ DKಶಿ ನನ್ನ ಕಡೆಯವ್ರನ್ನ ಮಿನಿಸ್ಟರ್ ಮಾಡಿ ಅಂತ ಹೇಳಿದಾಗ ಅನೇಕರು ಹೊಸಬರಿಗೆ ಟಿಕೆಟ್ ಕೊಟ್ಟಿರೋದು ಹೌದು. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾಗ ತೀರಾ ಹೊಸಬರು, ಮೊದಲ ಬಾರಿಗೆ MLA ಆದವರು, ಇನ್ನು ಕೆಲವು 2 ಬಾರಿ 3 ಬಾರಿ ಆಗಿರೋರು ಇರಬಹುದು. ಅವರ ಅನುಭವ, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಅವರ ಒಂದು ಮಾರ್ಕ್ಸ್ ಕಾರ್ಡ್, ಇದರ ಆಧಾರದ ಮೇರೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕನ್ಸಿಡರ್ ಮಾಡುತ್ತಾ ಇಲ್ಲ DKಶಿ ಕೇಳ್ತಾ ಇದ್ದಾರೆ ಬಾಲಕೃಷ್ಣ ಅವರು ಕೊಡ್ತಾರೋ, ಈ ಕಡೆ ಇಕ್ಬಾಲ್ ಕೊಟ್ಬಿಡ್ತಾರೋ, ಅಥವಾ ಶಿವಗಂಗಾ ಕೊಟ್ಬಿಡ್ತಾರೋ, ಇನ್ಯಾರು ಕೊಟ್ಬಿಡ್ತಾರೋ, ಈ ಥರ ಚಾನ್ಸಸ್ ಇದೆಯಾ ಸರ್ ಇದು? ಅಲ್ಲ, ಈಗ ಈ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಬೇಕು ಅಂದ್ರೆ ಅವ್ರಿಗೊಂದು ಕಂಫರ್ಟ್ ಆಗಿರೋ ವ್ಯವಸ್ಥೆ ಬೇಕೇ ಬೇಕು. ಈಗ ಯಾರ ಮಾತನ್ನೇ ಕೇಳಲ್ಲ, ಕಾಂಗ್ರೆಸ್ನ ಹಿರಿಯ ನಾನೇ ಮಾತು ಕೇಳ್ಬೇಕು ಅನ್ನೋ ತರದ ಜನರನ್ನ ಪಕ್ಕ ಕೂರಿಸ್ಕೊಂಡು ಎಷ್ಟು ಮಟ್ಟಿಗೆ ಅಧಿಕಾರ ನಡೆಸ್ತಾರೆ ಅಂತ. ಮತ್ತು ಇನ್ನು 1 ವರ್ಷದ ನಂತರ ಎಲ್ಲವೂ ಎಲೆಕ್ಷನ್ ಮೂಡಕ್ ಬರುತ್ತೆ. ಅದಕ್ಕೆ ಈಗಾಗಲೇ ವೇದಿಕೆನ ಸಿದ್ಧಪಡಿಸ್ಬೇಕು, ಚುನಾವಣೆಗೆ ವೇದಿಕೆ ಸಿದ್ಧಪಡಿಸ್ಬೇಕು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂತರಿಸಿಕೊಳ್ಳಕ್ಕಾಗತ್ತಾ? DK ಶಿವಕುಮಾರ್ ಅವ್ರನ್ನ ಮಾಡೋದೇನು, ಅವ್ರಿಗೆ ಡಿಸ್ಟರ್ಬ್ ಮಾಡುವಂತಹ ರಿಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ತಗೊಳಕ್ಕೆ ಸಾಧ್ಯ ಇದೆ ಈ ಟೈಮಲ್ಲಿ. ಯಾಕೆಂದ್ರೆ ಇಬ್ರು ವಯಸ್ಸ ಇವ್ರ ಸಮಸ್ಯೆ ಆದ್ರೆ ಅವ್ರಿಗೂ ಸಮಸ್ಯೆ ಆಗುತ್ತೆ. ಹಾಗಿದೆ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಉಳಿಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ಹೈಕಮಾಂಡ್ಗೆ ಎಷ್ಟಿದೆಯೋ DK ಶಿವಕುಮಾರ್ ಅಧಿಕಾರ ಸುಲಲಿತವಾಗಿ ನಡೆಯುವ ನೋಡ್ಕೊಬೇಕಾಗಿರೋದು ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಕೆಲವು ತ್ಯಾಗಗಳಿಗೆ ಎರಡೂ ಕಡೆಯವರು ಸಿದ್ಧವಾಗಬೇಕಾಗುತ್ತೆ. ಎರಡೂ ಕಡೆಯವರು ತ್ಯಾಗಕ್ಕೆ ಸಿದ್ಧ ಆಗುವಂತಹ ವೇದಿಕೆಯನ್ನ ಹೈಕಮಾಂಡ್ ಸೃಷ್ಟಿ ಮಾಡ್ಬೇಕು. ಈಗ ನೋಡಿ, ಡೆಲ್ಲಿಗೆ ಗುಲಾಬ್ ಮಾಡಿ ಯಾಕೆ ಸಿದ್ದರಾಮಯ್ಯನವ್ರನ್ನ ಅಷ್ಟು ಬೇಗ ಮನವೊಲಿಸುವಂತ ಪ್ರಯತ್ನ ಹೈಕಮಾಂಡ್ ಮಾಡಿರ್ಬಹುದು ಅಂತಂದ್ರೆ DK ಶಿವಕುಮಾರ್ ಒಂದು ಸ್ಯಾಚುರೇಷನ್ ರೀಚ್ ಆಗಿರ್ಬೋದು, ಅವ್ರ ಸಂಯಮ ಒಂದ್ ಲೆವೆಲ್ಗೆ ಮುಗಿಯೋ ಹಂತಕ್ಕೆ ಬಂದಿರ್ಬಹುದು. ಆ ಕಾರಣಕ್ಕಾಗಿ ಆಗಲ್ಲ, ಇನ್ನೇನೇ ಆದ್ರೂ ಅದು ಬೇರೆ ತರದ ವ್ಯತಿರಿಕ್ತ ಪರಿಣಾಮ ಆಗುವ ಸಂದರ್ಭ ಸೃಷ್ಟಿಯಾಗಿದೆ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಒಪ್ಪಿಸಿ ಅಧಿಕಾರ ಹಸ್ತಾಂತರದ ಪ್ರಯೋಗ
ಪ್ರಯೋಗನ ಮಾಡಿದ್ದಾರೆ. ಈಗ ಇಷ್ಟೆಲ್ಲಾ ಮಾಡಿದವರು ಡಿ ಕೆ ಶಿವಕುಮಾರ್ ಅವ್ರನ್ನ ಡಿಸ್ಟರ್ಬ್ ಮಾಡೋದಾಗ್ಲಿ ಅಥವಾ ಕಂಫರ್ಟಬಲ್ ಆಗದಿರೋ ತರ ವಾತಾವರಣವನ್ನ ಸೃಷ್ಟಿ ಮಾಡೋದಾಗ್ಲಿ ಮಾಡಿದ್ರೆ ನಾಳೆ ಅದ್ರ ಎಲ್ಲಾ ಪರಿಣಾಮಗಳು ಬೀಳೋದು ಕಾಂಗ್ರೆಸ್ ಪಕ್ಷಕ್ಕೆ. ಇರೋದೊಂದೇ ರಾಜ್ಯ ಈಗ ಕಾಂಗ್ರೆಸ್ಗೆ ಅನಿವಾರ್ಯ. ಕೇರಳ ಅಂತ ರಾಜ್ಯ ನಂಬ್ಕೊಂಡು ಆಗಲ್ಲ. ದೊಡ್ಡ ರಾಜ್ಯ, ಅವ್ರಿಗೆ ಅಧಿಕಾರ ಇರುವಂತಹ ರಾಜ್ಯ ಕರ್ನಾಟಕವೇ ಆಗಿರೋದ್ರಿಂದ ಬೇರೆ ಬೇರೆ ಪ್ರಯೋಗಗಳಿಗೆ ಅವಕಾಶ ಮಾಡ್ಕೊಳಲ್ಲ. ಈಗ ಹೊಂದಾಣಿಕೆ ಮಾಡ್ಕೊಳ್ಳೋದು ಸಿದ್ದರಾಮಯ್ಯ ಅವರು ಹೊಂದಾಣಿಕೆ ಮಾಡ್ಕೋತಾರ, ಡಿ ಕೆ ಶಿವಕುಮಾರ್ ಹೊಂದಾಣಿಕೆ ಮಾಡ್ಕೋತಾರ. ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರ ನಡೆಸೋದು ಇಬ್ಬರಿಗೂ ಅನಿವಾರ್ಯ ಈಗ ಫೈನ್ ಅನ್ಸುತ್ತೆ. ಫೈನ್. ನಾನು ಮತ್ತಷ್ಟು ಮಾತಾಡ್ತೀನಿ ಇಬ್ಬರನ್ನು